ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಕೊಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಪ್ರಕರಣ ಕೂಡ ದಾಖಲಾಗಿದೆ. ಆರೋಪಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ಎವಿಆರ್ ಗ್ರೂಪ್ ಮಾಲೀಕನಾಗಿದ್ದಾರೆ ಈ ಅರವಿಂದ್ ರೆಡ್ಡಿ. ಸ್ಯಾಂಡಲ್ವುಡ್ ನಟಿಗೆ ಇವರು ಪರಿಚಯ ಆಗಿತ್ತು. ಅದಾದ್ಮೇಲೆ ಲೈಂಗಿಕ ಕಿರುಕುಳವನ್ನ ಇವರು ಕೊಟ್ಟಿದ್ದಾರೆ ಆ ನಟಿಗೆ ಅಂತ ಹೇಳಿ ಗಂಭೀರವಾದಂತ ಆರೋಪ ಕೇಳಿಬಂದಿತ್ತು. ಆ ನಟಿ ಕಂಪ್ಲೇಂಟ್ ಕೊಟ್ಟ ಬೆನ್ನಲ್ಲೇ ಅರವಿಂದ್ ರೆಡ್ಡಿಯನ್ನ ಬಂಧಿಸಲಾಗಿದೆ. ಎಸಿಪಿ ಚಂದನ್ ಮತ್ತು ತಂಡದಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. 2021ರಲ್ಲಿ ಆ ನಟಿ ವೆಂಕಟೇಶ್ ರೆಡ್ಡಿಗೆ ಅರವಿಂದ್ ರೆಡ್ಡಿಗೆ ಪರಿಚಯ ಆಗಿತ್ತಂತೆ. ಇನ್ನು ಆರ್.ಆರ್. ನಗರ ಠಾಣೆಯಲ್ಲಿ ತನಗೆ ಲೈಂಗಿಕ ದೌರ್ಜನ್ಯವನ್ನ ಆತ ಕೊಟ್ಟಿದ್ದಾನೆ ಅಂತೇಳಿ ನಟಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. 5 ದಿನದ ಹಿಂದೆ ಗೋವಿಂದರಾಜನಗರ ಠಾಣೆಗೆ ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿತ್ತು. ಆರೋಪಿ ಬಂಧನಕ್ಕೆ ಎಸಿಪಿ ಚಂದನ್ ಟೀಮ್ ಅನ್ನ ರಚನೆ ಮಾಡಿಕೊಂಡಿದ್ರು. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಾಗ ಆರೋಪಿಯನ್ನ ಲಾಕ್ ಮಾಡಲಾಗಿದೆ. ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ರು ಪೊಲೀಸರು. ಇವತ್ತು ಏರ್ಪೋರ್ಟ್ಗೆ ಆತ ಬರ್ತಾ ಇದ್ದಂಗೆ ಅರೆಸ್ಟ್ ಮಾಡಲಾಗಿದೆ. ಆರೋಪಿ ಅರವಿಂದ್ ವೆಂಕಟ ರೆಡ್ಡಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಮಹಾರಾಜ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ಮಾಲೀಕ ಈ ಅರವಿಂದ್ ವೆಂಕಟೇಶ್ ರೆಡ್ಡಿ ನಟ ನಟಿಯರಿಗೋಸ್ಕರನೇ ಹಲವಾರು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದ್ರು. ದುಬೈ, ಶ್ರೀಲಂಕಾ ಸೇರಿದಂತೆ ಹಲವು ಕಡೆ ನಡೆದಂತ ಟೂರ್ನಮೆಂಟ್ನ ಪ್ರಮುಖ ಸ್ಪಾನ್ಸರ್ ಕೂಡ ಎವಿಆರ್ ಗ್ರೂಪ್ ಆಗಿತ್ತು. ಈಗ ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಪ್ರಕರಣದಲ್ಲಿ ಈ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಅರೆಸ್ಟ್ ಮಾಡಲಾಗಿದೆ. 2021ರಲ್ಲಿ ಆ ನಟಿಯ ಪರಿಚಯ ಆಗಿತ್ತು. ಅದಾದ್ಮೇಲೆ ಆಕೆಗೆ ಲೈಂಗಿಕ ಕಿರುಕುಳವನ್ನ ಈತ ಕೊಟ್ಟಿದ್ದಾನೆ ಅಂತ ಹೇಳಿ ನಟಿ ಗಂಭೀರವಾದಂತ ಆರೋಪ ಮಾಡಿದ್ರು. ಈ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಂಗೆ ಪೊಲೀಸರು ಅಲರ್ಟ್ ಆಗಿ ಟೀಮ್ ಅನ್ನ ರಚನೆ ಮಾಡಿಕೊಂಡು ಈತ ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಏರ್ಪೋರ್ಟ್ನಲ್ಲೇ ಈತನನ್ನ ಲಾಕ್ ಮಾಡಿದ್ದಾರೆ. ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ, ಕಿರುತೆರೆ ನಟಿಯರಿಗೆ ಅಥವಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂಥ ನಟಿಯರಿಗೆ ಈ ರೀತಿ ಲೈಂಗಿಕ ಕಿರುಕುಳ ಕೊಡುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. 2021ರಲ್ಲಿ ಈ ನಟಿಗೆ ಈತ ಪರಿಚಯ ಆಗಿದ್ದು. ಎವಿಆರ್ ಗ್ರೂಪ್ನ ಮಾಲೀಕ ಅರವಿಂದ್ ವೆಂಕಟೇಶ್ ರೆಡ್ಡಿ ಅಂತ ಈತನ ಹೆಸರು. ಕಾಲಕ್ರಮೇಣ ಬಹುಶಃ ಸ್ನೇಹ ಆಗಿದೆ ಅಂತ ಕಾಣಿಸುತ್ತೆ. ಸ್ನೇಹದಿಂದ ಸಲುಗೆ ಆಗಿ ಅದಾದ್ಮೇಲೆ ಲೈಂಗಿಕ ಕಿರುಕುಳವನ್ನ ಈತ ತನಗೆ ಕೊಟ್ಟಿದ್ದಾನೆ ಅಂತೇಳಿ ಆ ನಟಿ ಆರೋಪವನ್ನ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಸದ್ಯಕ್ಕೆ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ನಟಿಗೆ ಕಿರುಕುಳವನ್ನ ಕೊಟ್ಟಂತ ಆರೋಪಿಯನ್ನ ಲಾಕ್ ಮಾಡಿದ್ದಾರೆ. ಈತ ಸ್ಯಾಂಡಲ್ವುಡ್ನ ನಟ ನಟಿಯರಿಗೋಸ್ಕರನೇ ಹಲವಾರು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ರು. ಎವಿಆರ್ ಗ್ರೂಪ್ನ ಮಾಲೀಕ. ದುಬೈ, ಶ್ರೀಲಂಕಾ ಸೇರಿದಂತೆ ಬೇರೆ ಬೇರೆ ಕಡೆಯಲ್ಲಿ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡ್ತಾ ಇದ್ರು, ಅಂದ್ರೆ ಸ್ಪಾನ್ಸರ್ ಮಾಡ್ತಾ ಇದ್ರು ಕ್ರಿಕೆಟ್ ಪಂದ್ಯಾವಳಿಗಳಿಗೆ. ಈಗ ನಟಿಗೆ ಕಿರುಕುಳ ಕೊಟ್ಟಂತ ಆರೋಪದ ಮೇಲೆ ಈತನನ್ನ ಲಾಕ್ ಮಾಡಲಾಗಿದೆ.